ಗ್ರೇಟರ್ ಬೆಂಗಳೂರು ಆಯ್ತು. ಈಗ ಮತ್ತೊಂದು ರೀತಿಯ ಸರದಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮುಂದಾಗ್ತಿದ್ದಾರಾ ಅಂತ ಒನ್ಸ್ ಅಗೇನ್ ಬೆಂಗಳೂರಿನ ಬಗ್ಗೆ ಹಿಡಿತ ಸಾಧಿಸೋದಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೊಸ ಪ್ಲಾನ್ ಗಳನ್ನ ರೂಪಿಸಿದ್ದಾರಾ ಅಂತ. ಗ್ರೇಟರ್ ಬೆಂಗಳೂರು ಆಯ್ತು, ಈಗ ಹೊಸ ಟಾಸ್ಕ್ ಅಂತೆ. ಗ್ರೇಟರ್ ಬೆಂಗಳೂರು ಆಯ್ತು, ಈಗ ಹೊಸ ಟಾಸ್ಕ್ ಒಂದನ್ನ ನೀಡಲಾಗಿದೆ. ಬೆಂಗಳೂರು ಅಧಿಕಾರವನ್ನ ಪಡೆದುಕೊಳ್ಳಲೇಬೇಕು ಅಂತ ಡಿಕೆ ಶಿವಕುಮಾರ್ ಅವರ ಸರ್ಕಸ್. ಡಿಸಿಎಂ ಡಿಕೆ ಶಿವಕುಮಾರ್ಗೆ ಟಾಸ್ಕ್ ಕೊಟ್ಟಿದ್ದಾರಂತೆ ಸುರ್ಜೇವಾಲಾ. ಎಲೆಕ್ಷನ್ ಗೆಲ್ಲಲೇಬೇಕು ಅಂತ ಈ ರೀತಿ ಹೊಸದೊಂದು ಟಾಸ್ಕ್ ಅನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ನೀಡಲಾಗಿದೆ. ಹಾಗಾಗಿ ಡಿಕೆ ಶಿವಕುಮಾರ್ ಅವರು ಅತಿ ಹೆಚ್ಚಿನ ಸ್ಥಾನ ಗೆಲ್ಲಲೇಬೇಕು ಅನ್ನೋ ರೀತಿಯಲ್ಲಿ ತಯಾರಿಗಳು ಈಗಿನಿಂದಲೇ ಪ್ರಾರಂಭ ಆಗಿದೆ ಅನ್ನೋದ್ರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಪ್ರಮುಖವಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಇಡೀ ಟಾಸ್ಕ್ ನ ಜವಾಬ್ದಾರಿಗಳನ್ನ ಬೂತ್ ಮಟ್ಟದ ಕಾರ್ಯಕರ್ತರಿಗೂ ಕೂಡ ನೀಡಬೇಕು, ಅಲ್ಲೆಲ್ಲ ಪಕ್ಷದ ಪರವಾಗಿ ಕೆಲಸಗಳು ಆಗಬೇಕು ಅನ್ನೋ ನಿಟ್ಟಿನಲ್ಲೇ ಒಂದಷ್ಟು ಸಲಹೆ ಸೂಚನೆಗಳನ್ನ ಕಾರ್ಯಕರ್ತರಿಗೆ ಕೊಡ್ತಾರಂತೆ ಮುಂದುವರೆದು. ಆ ರೀತಿ ಪ್ಲಾನಿಂಗ್ ಗಳು ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮಾಡಿಕೊಂಡಿದ್ದು, ಮತ್ತೊಂದು ಹಂತದಲ್ಲಿ ಬೆಂಗಳೂರನ್ನ ತಮ್ಮ ಹಿಡಿತದಲ್ಲೇ ಇಟ್ಕೊಳ್ಬೇಕು, ಆ ಹಿಡಿತ ಕೈತಪ್ಪಿ ಹೋಗಬಾರದು, ಅದನ್ನ ಹೇಗೆ ಕಾಪಾಡಿಕೊಳ್ಬೇಕು ಗ್ರೇಟರ್ ಬೆಂಗಳೂರು ವಿಚಾರದಲ್ಲಿ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಸುರ್ಜೇವಾಲಾ ಕೊಟ್ಟಿರುವ ಸೂಚನೆಯ ಮೇರೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಈಗಲೇ ಫುಲ್ ಅಲರ್ಟ್ ಆಗಿದ್ದಾರೆ ಅನ್ನೋದ್ರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಪ್ರಮುಖವಾಗಿ 3 ಸಚಿವರಿಗೂ ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದರ ಟಾಸ್ಕ್ ಅನ್ನ ನೀಡಲಾಗಿದೆ ಅನ್ನುವಂತಹ ವಿಚಾರ. ಪ್ರಮುಖವಾಗಿ ರಾಮಲಿಂಗಾರೆಡ್ಡಿ ಅವರಿಗೂ ಕೂಡ ಈ ಬಗ್ಗೆ ಒಂದು ಟಾಸ್ಕ್ ಅನ್ನ ಸುರ್ಜೇವಾಲಾ ಅವರೇ ಕೊಟ್ಟಿದ್ದಾರಂತೆ. ಹಾಗಾಗಿ ಆ 3 ಸಚಿವರು ಕೂಡ ಯಾವ ರೀತಿ ಈ ಟಾಸ್ಕ್ ಅನ್ನ ನಿಭಾಯಿಸ್ತಾರೆ, ಮತ್ತೊಮ್ಮೆ ಕಾಂಗ್ರೆಸ್ ಹಿಡಿತದಲ್ಲೇ ಬೆಂಗಳೂರನ್ನ ಹಿಡಿದಿಟ್ಟುಕೊಳ್ಳುವಂತಹ ಪ್ರಯತ್ನಗಳು ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗುತ್ತೆ ಅನ್ನೋದನ್ನ ಕಾದ್ ನೋಡಬೇಕು. ಡಿಸಿಎಂ ಡಿಕೆ ಶಿವಕುಮಾರ್, ರಾಮಲಿಂಗಾರೆಡ್ಡಿ, ಬೈರತಿ ಸುರೇಶ್ ಅವರಿಗೆ ಸುರ್ಜೇವಾಲಾ ಅವರು ಕೊಟ್ಟಿರುವಂತಹ ಟಾಸ್ಕ್ ಎಷ್ಟು ಮಟ್ಟಿಗೆ ಸಕ್ಸಸ್ ಆಗುತ್ತೆ ಅನ್ನೋದನ್ನ ಕೂಡ ಕಾದ್ ನೋಡಬೇಕು. ಮುಂಬರುವಂತಹ ಗ್ರೇಟರ್ ಬೆಂಗಳೂರು ಚುನಾವಣೆಗೆ ಸಂಬಂಧಪಟ್ಟಂತೆ ಈಗ ಆಲ್ರೆಡಿ ತಯಾರಿಗಳಾಗ್ತಾ ಇದೆ. ಹಾಗಾಗಿ ಹೇಗಾದ್ರೂ ಮಾಡಿ ಬೆಂಗಳೂರು ಕಾಂಗ್ರೆಸ್ನ ಹಿಡಿತದಲ್ಲೇ ಇರಬೇಕು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ 3 ಸಚಿವರಿಗೆ ಕೊಟ್ಟಿರುವಂತಹ ಟಾಸ್ಕ್ ಸುರ್ಜೇವಾಲಾ ಅವರು.